ನಿಂಬೆಹಣ್ಣು ಬೆಳಗ್ಗೆ ಟೈಮು 6 ಗಂಟೆಗೆ ಎದ್ದ ತಕ್ಷಣ ಬಿಸಿನೀರು ಕಾಯಿಸ್ಕೊಂಡು ಅದಕ್ಕೊಂದು ನಿಂಬೆಹಣ್ಣು ಹಿಂಡಿ 1 ಸ್ಪೂನು 2 ಸ್ಪೂನ್ ಜೇನುತುಪ್ಪ ಹಾಕ್ಕೊಂಡು ಕುಡಿತಾರೆ ಡಾಕ್ಟ್ರು. ಅದು ಯಾತಕ್ಕಾಗಿ ನಮಗೂ ಹೇಳ್ತಾರೆ ಕುಡೀರಿ ಅಂತ. ಇನ್ನೂ ಟ್ರೈ ಮಾಡಿಲ್ಲ ನಾವು. ಹೌದು, ಭಾಳಷ್ಟು ಜನ ಹೇಳ್ತಾರೆ ಬೆಳಿಗ್ಗೆ ಬರೀ ಹೊಟ್ಟೆಯಲ್ಲಿ ನಿಂಬೆಹಣ್ಣು ಜೇನುತುಪ್ಪ ತೊಗೊಂಡ್ರೆ ವೆಯ್ಟ್ ರೆಡ್ಯೂಸ್ ಆಗ್ತಾರೆ. ಸೊ ಇದು ಒಳ್ಳೆ ಪ್ರಾಕ್ಟೀಸೇ ವೆಯ್ಟ್ ರಿಡಕ್ಷನ್ಗೆ. ಸೊ ಹೇಗೆ ಅಂತಂದರೆ ಬೆಳಿಗ್ಗೆ ಬರೀ ಹೊಟ್ಟೆಯಲ್ಲಿ 1 ಲೋಟ ಬೆಚ್ಚಗಿರೋ ನೀರು, 1 ಚಮಚ ನಿಂಬೆ ರಸ, 1 ಚಮಚ ಜೇನುತುಪ್ಪ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ನಿಂಬೆಹಣ್ಣು ಒಳ್ಳೆಯದು ಅಂತ 1/2 ನಿಂಬೆಹಣ್ಣು, 1 ನಿಂಬೆಹಣ್ಣು, ಇಲ್ಲ ಜೇನುತುಪ್ಪ ಒಳ್ಳೆಯದು ಅಂತ 1-2 ಚಮಚ ಜೇನುತುಪ್ಪ ಹಾಕ್ಕೊಂಡ್ರೆ ಅದೇನು ಕೆಲಸ ಮಾಡಲ್ಲ. ಸೊ ಇದು ಬಾಡಿ ಡಿಟಾಕ್ಸಿಫಿಕೇಷನ್ಗೆ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಬಟ್ ಇದು ನಿಜವಾಗ್ಲೂ ಕೆಲಸ ಮಾಡಬೇಕು. ಬೆಳಗ್ಗೆ ತೊಗೊಂಡಿರೋ ಜೇನುತುಪ್ಪ ಮತ್ತು ನಿಂಬೆಹಣ್ಣು ಅನ್ನೋದಾದರೆ ಇಡೀ ದಿನದ ನಮ್ಮ ಜೀವನ ಶೈಲಿ ಅನ್ನೋದು ಅವಲಂಬಿಸಿರುತ್ತೆ. ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟಲ್ಲಿ ಎಣ್ಣೆ ಕಡಿಮೆ ಇರಬೇಕು, ನಟ್ಸ್ ಕಡಿಮೆ ಇರಬೇಕು, ಮತ್ತು ನಾವು ಚೆನ್ನಾಗಿ ಕಾಲ್ನಡಿಗೆ ಮಾಡಿರಬೇಕು. ಮಧ್ಯಾಹ್ನದ ಊಟ ಒಂದು ಸ್ವಲ್ಪ ಕಡಿಮೆ ಇಟ್ಕೋಬೇಕು. ಸಾಯಂಕಾಲ ಸ್ನ್ಯಾಕ್ಸ್ ತೊಗೋಬಾರ್ದು. ಸಾಯಂಕಾಲ ರಾತ್ರಿ ಬೇಗ ಊಟ ಮಾಡಿರಬೇಕು. ಇದನ್ನೆಲ್ಲ ಇಡೀ ದಿನ ನೀವು ಜೀವನ ಶೈಲಿ ಸರಿ ಇಟ್ಕೊಂಡ್ರೆ ಅವಾಗ ಬೆಳಿಗ್ಗೆ ನಿಂಬೆಹಣ್ಣು ಜೇನುತುಪ್ಪ ವರ್ಕ್ ಆಗುತ್ತೆ. ಇಲ್ಲ ಅಂತಂದ್ರೆ ನಾವು ನಿಂಬೆಹಣ್ಣು ತೊಗೊಂಡ್ವಿ, ಜೇನುತುಪ್ಪ ತೊಗೊಂಡ್ವಿ ಅಂತ ಒಂದು ಅರ್ಧ ಗಂಟೆ ಬಿಟ್ಟು ಕಾಫಿ ಕುಡಿಯೋದು, ಟಿಫನ್ ಚೆನ್ನಾಗಿ ಮಾಡೋದು, ಇಡೀ ದಿನ ನಾವು ವಾಕಿಂಗ್ ಮಾಡದೇ ಇರೋದು, ಪದೇ ಪದೇ ಕಾಫಿ ಕುಡಿತಾ ಇರೋದು, ಟೀ ಕುಡಿತಾ ಇರೋದು. ಸೊ ಈ ಥರ ಒಂದು ಜೀವನ ಶೈಲಿ ಇದ್ದಾಗ ನಿಂಬೆಹಣ್ಣು ಕೆಲಸ ಮಾಡಲ್ಲ, ಜೇನುತುಪ್ಪನೂ ಕೆಲಸ ಮಾಡಲ್ಲ, ನಿಮ್ಮ ಯಾವ ಚಿಕಿತ್ಸೆನೂ ಸಹ ನಮ್ಮ ಕಾಯಿಲೆಗಳಿಗೆ ಪ್ರಯೋಜನ ಆಗಲ್ಲ. ಹೀಗಾಗಿ ಸೊ ಒಂದು ಜೀವನ ಶೈಲಿ ಅಂಶ ಪಾಲನೆ ಮಾಡಿಬಿಟ್ಟು ಉಳಿದೆಲ್ಲ ನಾವು ಸರಿ ಮಾಡಲಿಲ್ಲ ಅಂದ್ರೂ ಆಗಲ್ಲ. ಅಥವಾ ಇಡೀ ದಿನ ಒಳ್ಳೆ ಜೀವನ ಶೈಲಿ ಮಾಡಿಕೊಂಡು ಏನೋ ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿದ್ರೆ ಆವಾಗ ಇನ್ನೂ ತೊಂದರೆ ಏನಿಲ್ಲ. ಆಮೇಲೆ ನಿಂಬೆಹಣ್ಣು ಒಂದೊಂದು ಹಿಂಡ್ಕೊಂಡು ಕುಡಿತಾರೆ ಒಬ್ಬೊಬ್ರು. ಒಂದೊಂದು ನಿಂಬೆಹಣ್ಣು ಕುಡಿಯೋದು ಬಹಳ ಕಷ್ಟ, ಬಹಳ ಒಳ್ಳೇದಲ್ಲ ಇದು. ಸೊ ನಮ್ಮಲ್ಲೇ ಒಬ್ಬರು ಬಿಜಾಪುರದಿಂದ ಒಬ್ಬರು ಬಂದರು. 7-8 ವರ್ಷಗಳಿಂದ ಗ್ಯಾಸ್ಟ್ರಿಕ್ ಇತ್ತು ಅವ್ರಿಗೆ. ಮಹಾರಾಷ್ಟ್ರದ ಹಾಸ್ಪಿಟ್ಲ್ಗಳೆಲ್ಲ ಹೋಗಿ ಬಂದಿದ್ದರು, ಆ ಗ್ಯಾಸ್ಟ್ರಿಕ್ ವಾಸಿ ಆಗಿರಲಿಲ್ಲ. ಸೊ ಇಲ್ಲಿ ಬಂದರು, 4-5 ದಿನಕ್ಕೆ ಗ್ಯಾಸ್ಟ್ರಿಕ್ ವಾಸಿ ಆಗೋಯ್ತು. ಬಂದು 2-3 ದಿನ ಅದೆಷ್ಟು ನಾನು ಕೇಳ್ತಾ ಇದ್ರು ಅಂದರೆ ಮುಂದಿನ ಬೆಂಚಲ್ಲೇ ಕೂತ್ಕೊಂಡ್ಬಿಡೋರು. ಸೊ ಸಾಹೇಬ್ರೆ ಗ್ಯಾಸ್ಟ್ರಿಕ್ಕು, ಸಾಹೇಬ್ರೆ ಗ್ಯಾಸ್ಟ್ರಿಕ್ ಎಷ್ಟು ಕೇಳೋರು ಅಂದರೆ ನನಗೇನು ಬೇಸರ ಆಗ್ತಾ ಇಲ್ಲ. ಬಂದವರು ಏನು ಸರ್ ಇಷ್ಟೊಂದು ಕೇಳ್ತಾರೆ, ನಿಮ್ಗೇನು ಬೇಜಾರಾಗಲ್ವಲ್ಲ ಸರ್ ಅಂತ ಅಷ್ಟು ಕೇಳೋರು. ಹೇಳ್ದೆ ಇರಲಿ, ಪ್ರಾಬ್ಲಮ್ ಇಲ್ಲ ಅಂದರೆ ಕೇಳ್ತಾ ಇದ್ರಾ? ಕೇಳಲ್ಲ. ಪ್ರಾಬ್ಲಮ್ ಇದೆ ಕೇಳ್ತಾ ಇದ್ರೆ ಒಂದು 4 ದಿನ ನೋಡ್ಕೊಂಡಿರಿ ಅಂತಂತಂದೆ. 5ನೇ ದಿನ 6ನೇ ದಿನ ಅವ್ರು ನನ್ನ ಹತ್ರನೇ ಬರಲಿಲ್ಲ. ಅವ್ರು ಶ್ರೀಮತಿಯವ್ರನ್ನ ಕೇಳಿದೆ, ಎಲ್ಲಿ ನಿಮ್ಮ ಮನೆಯವರು ಎಲ್ಲಿ ಬರಲೇ ಇಲ್ಲ ಅಂತಂತಂದರೆ, ಸರ್ ಅವರು ವಾಸಿ ಆಗ್ಬಿಟ್ಟಿದೆ ಸರ್ ಗ್ಯಾಸ್ಟ್ರಿಕ್ಕು, ಅದಕ್ಕೆ ನಿಮ್ಮ ಹತ್ರ ಬರ್ತಾ ಇಲ್ಲ. ಆಮೇಲೆ ಅವ್ರ ಮನೆಯವ್ರು ಹೇಳಿದ್ರು, ಸರ್ ನಾನು ಎಷ್ಟು ಹೇಳಿದ್ರು ನನ್ನ ಮಾತು ಕೇಳಲ್ಲ, ನಿನಗೇನು ಗೊತ್ತಿಲ್ಲ ಸುಮ್ಮನೆ ಇರು ಅಂತಾರೆ. ಅವರು ದಿನಕ್ಕೆ 6-7 ನಿಂಬೆಹಣ್ಣು, ಒಂದೊಂದು ಸರಿಗೆ ಒಂದೊಂದು ನಿಂಬೆಹಣ್ಣು, 1 ಲೋಟ ನೀರು, 1 ನಿಂಬೆಹಣ್ಣು ಹಿಂಡ್ಕೊಳ್ಳೋದು ಕುಡಿಯೋದು. ವಿಟಮಿನ್ ಸಿ ಹೆಚ್ಚಿಗೆ ಇದೆ, ಕೊರೋನಾ ಬರಲ್ಲ ಅಂತ ಕುಡ್ದು ಅವ್ರ ಗ್ಯಾಸ್ಟ್ರಿಕ್ಕು ಸರ್ ನಾನು ಎಷ್ಟು ಹೇಳಿದ್ರು ಅವ್ರಿಗೆ ಕೇಳ್ತಾ ಇರಲಿಲ್ಲ. ಈಗ ನೋಡಿ ಸರ್ ಇಲ್ಲಿ ನಿಂಬೆಹಣ್ಣೆ ಇಲ್ಲ, ಸೊ ಗ್ಯಾಸ್ಟ್ರಿಕ್ ವಾಸಿ ಆಗೋಯ್ತು. ಅಂದರೆ ಲೈಫ್ ಸ್ಟೈಲ್ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಗ್ಯಾಸ್ಟ್ರಿಕ್ಕಿಗೆ ಹಲವಾರು ಕಾರಣಗಳಿದೆ. ಅತಿಯಾಗಿ ನಿಂಬೆಹಣ್ಣು ಪದೇ ಪದೇ ತೊಗೊಳ್ಳೋದು ಗ್ಯಾಸ್ಟ್ರಿಕ್ಕಿಗೆ ಮುಖ್ಯ ಕಾರಣ ಆಗುತ್ತೆ. ಸೊ ಹೀಗಾಗಿ ಅತಿಯಾಗಿ ನಿಂಬೆಹಣ್ಣನ್ನು ಬಳಸಬೇಡಿ, ಮಿತವಾಗಿ ಬಳಸಿ. ಬಟ್ ಯಾರು ನಿಂಬೆಹಣ್ಣು ಹೆಚ್ಚಿಗೆ ಬಳಸ್ತಾ ಇದ್ದಾರೆ ಅವ್ರಿಗೇನಾದರೂ ಗ್ಯಾಸ್ಟ್ರಿಕ್ ಇತ್ತು ಅಂದರೆ ಕೂಡಲೇ ನೀವು ನಿಂಬೆಹಣ್ಣು ನಿಲ್ಲಿಸ್ಕೋಬೋದು. ಸೊ ವಿಟಮಿನ್ ಸಿಗೋಸ್ಕರ ನಿಂಬೆಹಣ್ಣೆ ಅಂತಲೇ ನಮಗೇನು ಅವಶ್ಯಕತೆ ಇಲ್ಲ. ಎಲ್ಲ ಹಸಿ ತರಕಾರಿಗಳಲ್ಲಿ ವಿಟಮಿನ್ ಸಿ ಇದೆ, ಎಲ್ಲ ಹಣ್ಣುಗಳಲ್ಲೂ ವಿಟಮಿನ್ ಸಿ ಇದೆ, ಸೌತೆಕಾಯಲ್ಲೂ ಇದೆ, ಕ್ಯಾರೆಟಲ್ಲೂ ಇದೆ, ಈರುಳ್ಳಿಯಲ್ಲೂ ಇದೆ, ಮೂಲಂಗಿಯಲ್ಲೂ ಇದೆ. ಹಸಿಯಾಗಿ ತೊಗೊಂಡ್ರೆ ಅದಕ್ಕೆ ವಿಟಮಿನ್ ಸಿ ಇದೆ, ಹಣ್ಣುಗಳಲ್ಲೂ ಸಹಜವಾಗಿದೆ. ಹೀಗಾಗಿ ನಿಂಬೆಹಣ್ಣಿನ ವಿಚಾರದಲ್ಲಿ ನೀವು ಸ್ವಲ್ಪ ನೋಡಿಕೊಂಡು ಅದನ್ನು ಬಳಸ್ಕೊಳ್ಳಿ. ನಮಸ್ಕಾರ.